ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ಇಡಿಟ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನೀವು ಯೂಟ್ಯೂಬರ್ಸ್ ಇದ್ದಾರೆ ಅವ್ರೆಲ್ಲರಿಗೂ ಇವತ್ತು ನಾನು ನಿಮಗೆ ಇಂಪಾರ್ಟೆಂಟ್ ಹೇಳ್ತೀನಿ. ಏಕಪ್ಪ ಅಂದರೆ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ನ ಹೇಳುವಂಥ ಈ 10 ಮಿಸ್ಟೇಕ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಇದರಲ್ಲಿ ಯಾವುದೇ ಒಂದು ಮಿಸ್ಟೇಕ್ ಮಾಡಿದ್ರು ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಜಸ್ಟ್ ಆಟೋಮೆಟಿಕ್ ಡಿಲೀಟ್ ಮಾಡಿಬಿಡ್ತಾರೆ ಯೂಟ್ಯೂಬಲ್ಲಿ. ಪ್ರತಿಯೊಬ್ಬ ನೀವು ಯೂಟ್ಯೂಬರ್ಸ್ಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಈಗಿನ ದಿನದಲ್ಲಿ ತುಂಬ ಯೂಟ್ಯೂಬ್ ಸ್ಟ್ರಿಕ್ ಇದೆ. ಅದರಲ್ಲಿ ನಾನು ನಿಮಗೆ ಈ 10 ಮಿಸ್ಟೇಕ್ ಹೇಳ್ತೀನಿ. ಈ 10 ಮಿಸ್ಟೇಕಲ್ಲಿ ನೀವು ಯಾವುದೇ ಒಂದು ಮಿಸ್ಟೇಕ್ ಮಾಡಿ ಅದರಲ್ಲಿ ಯಾವುದೋ ಒಂದು ಮಿಸ್ಟೇಕ್ ಮಾಡಿ ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಆಟೋಮೆಟಿಕ್ ಆಗಿ ಡಿಲೀಟ್ ಆಗುತ್ತೆ. ನೀವು ಅವ್ರು ಏನು ನೀವು ರೀಸನ್ ಕೂಡ ಜಸ್ಟ್ ಒಂದು ಸೆಕೆಂಡಲ್ಲಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗಿಬಿಡುತ್ತೆ. ಈಗ ನೋಡಿರ್ಬೋದು ನೀವು ವಾದ ಮಂತಲ್ಲಿ ನಾನು ನನ್ನೊಂದು ಯೂಟ್ಯೂಬ್ ಚಾನಲ್ನಲ್ಲಿ 2 ವೀಕ್ ವಿಡಿಯೋನೇ ಅಪ್ಲೋಡ್ ಮಾಡಿಲ್ಲ, ಅಂದರೆ 14 ಡೇಸ್ ವಿಡಿಯೋನೇ ಅಪ್ಲೋಡ್ ಮಾಡಿಲ್ಲ. ಯಾಕಪ್ಪ ನನಗೆ ಯೂಟ್ಯೂಬ್ ಕಮ್ಯುನಿಟಿ ಗ್ಯಾರೇಜ್ ಸ್ಟ್ರೈಕ್ ಇತ್ತು. ಯೂಟ್ಯೂಬ್ ಕಮ್ಯುನಿಟಿ ಗ್ಯಾರೇಜ್ ಸ್ಟ್ರೈಕ್ ಇರೋದ್ರಿಂದ ನನಗೆ ಒಂದು ಸ್ಟ್ರೈಕ್ ಬಂದರೆ 7 ಡೇಸ್ ಅಂದರೆ 7 ಡೇಸ್ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಮತ್ತು ಕಮ್ಯುನಿಟಿ ಟ್ಯಾಬು ಲೈವ್ ಏನು ಯೂಸ್ ಮಾಡೋಕ್ಕೆ ಆಗಲ್ಲ 7 ಡೇಸ್. ಅದರ ನಂತರ 2 ಅಂದರೆ 90 ದಿನಗಳ ಟೈಮ್ ಇರುತ್ತೆ. ಅಂದರೆ ಅದು ಒಂದು ಸ್ಟ್ರೈಕ್ 90 ಡೇಸ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಆ್ಯಕ್ಟಿವ್ ಇರುತ್ತೆ. ಅದರಲ್ಲಿ ನಿಮಗೆ ಇನ್ನೊಂದು ಸ್ಟ್ರೈಕ್ ಬಂದರೆ 14 ದಿನಗಳ ಕಾಲ ನೀವು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗಲ್ಲ. ಇದನ್ನಲ್ಲ ನೀವು ನೋಡಿರ್ಬೋದು, ನಾನು 1 ಮಂತ್ ವಿಡಿಯೋನೇ ಅಪ್ಲೋಡ್ ಮಾಡಿಲ್ಲ. ಅದರ ಜೊತೆಗೆ ಮತ್ತೆ ನಿಮ್ಮ 90 ಡೇಸಲ್ಲಿ 3 ಸ್ಟ್ರೈಕ್ ಬಂದರೆ ಟೋಟಲಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಆಟೋಮೆಟಿಕ್ ಟರ್ಮಿನೇಟ್ ಆಗಿ ಯೂಟ್ಯೂಬರ್ ಟರ್ಮಿನೇಟ್ ಮಾಡಿಬಿಡ್ತಾರೆ. ಇಂಪಾರ್ಟೆಂಟ್ ಹೇಳ್ಬೇಕಪ್ಪ, ನೀವು ನಾ ಹೇಳುವಂಥ 10 ಮಿಸ್ಟೇಕ್ ಯಾರೆಲ್ಲ ನೀವು ಯೂಟ್ಯೂಬರ್ಸ್ ಯಾವುದೇ ಕಾರಣಕ್ಕೂ ಈ ಒಂದು ಕೆಲಸ ಮಾಡೋಕ್ಕೆ ಹೋಗಬೇಡಿ. ಅದು ಯಾವ ಒಂದು ಮಿಸ್ಟೇಕ್ ಅಂದರೆ ಏನೋ ಜಸ್ಟ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬ ನೀವು ಯೂಟ್ಯೂಬರ್ಸ್ ನಿಮಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನೊಂದು ಯೂಟ್ಯೂಬ್ ಚಾನಲ್ ನೋಡಿದ್ರೆ ನನಗೆ ಆಗಿದೆ, ನನ್ನೊಂದು ಪ್ರಾಬ್ಲಮ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರು ಯೂಟ್ಯೂಬರ್ಸ್ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಈ ಒಂದು ಮಿಸ್ಟೇಕ್ ನಾನು ಹೇಳ್ತಾನೆ 10 ಮಿಸ್ಟೇಕ್ ಈ ಥರ ಈ 10 ಮಿಸ್ಟೇಕಲ್ಲಿ ನೀವು ಯಾವುದೋ ಒಂದು ಮಿಸ್ಟೇಕ್ ಮಾಡ್ಕೊಡಿ. ಯಾವುದೋ ಒಂದು ಮಿಸ್ಟೇಕ್ ಮಾಡಿದ್ರೆ ಆಟೋಮೆಟಿಕ್ ಜಸ್ಟ್ ಒಂದು ಸೆಕೆಂಡ್ನಲ್ಲಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗುತ್ತೆ. ನೀವು ಎಷ್ಟೋ ಕಷ್ಟಪಟ್ಟು ಈ ಚಾನಲ್ ಕ್ರಿಯೇಟ್ ಮಾಡ್ತಾರೆ. ಆದರೆ ಬಟ್ ನೀವು ಯೂಟ್ಯೂಬರ್ಸ್ ಯಾರಾದ್ರೆ ನಿಮಗೆ ತುಂಬ ಪ್ರಾಬ್ಲಮ್ ಇರುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಾನು ಹೇಳ್ತಾನೆ ಆ ಮಿಸ್ಟೇಕ್ ಏನಪ್ಪ ಅಂದರೆ ಮಿಸ್ಟೇಕ್ ಏನೂ ಇಲ್ಲ, ಜಸ್ಟ್ ಅದೊಂದು ಏನಪ್ಪ ಅಂದರೆ ಯೂಸ್ ಕಂಟೆಂಟ್. ಅಂದರೆ ಮಿಸ್ಟೇಕ್ ಏನಪ್ಪ ಅಂದರೆ ಕಂಟೆಂಟ್, ಯಾವ ಒಂದು ಕಂಟೆಂಟ್ ಬಗ್ಗೆ ನೀವು ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು, ಅದೇ ಮಿಸ್ಟೇಕ್. ಏನಪ್ಪ ಅಂದರೆ ಈಗ ನೀವು ಯಾವ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕಮ್ಯುನಿಟಿಗೆ ಅದೇ ಸ್ಟ್ರೈಕ್ ಬರುತ್ತೆ. ನೀವು ಯಾವ ಒಂದು ಟಾಪಿಕ್ ಬಗ್ಗೆ ನೀವು ವಿಡಿಯೋ ಮಾಡಬಾರ್ದು ಅಂತಾನೆ ಹೇಳ್ತೇನೆ. ಯಾಕಂದ್ರೆ ತುಂಬ ಸ್ಟ್ರಿಕ್ ಇದೆ ಯೂಟ್ಯೂಬ್ ಚಾನಲ್. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಜಸ್ಟ್ ಮೂರು ಸ್ಟ್ರೈಕ್ ಬಂದರೆ ಆಟೋಮೆಟಿಕ್ ಯೂಟ್ಯೂಬ್ ಚಾನಲ್ ಡಿಲೀಟ್ ಐತಿ. ಯಾವುದೋ ಒಂದು ರೀಸನ್ ಇಲ್ಲದೆ ಡಿಲೀಟ್ ಆಗಿದೆ. ನಾನು ನಿಮಗೆ ಇವತ್ತು 10 ಟಾಪಿಕ್ ಬರ್ತಾನೆ. ಈ 10 ಟಾಪಿಕ್ ಬಗ್ಗೆ ನೀವು ಈ ಕಂಟೆಂಟ್ ಬಗ್ಗೆ ಯಾರು ಕೂಡ ವಿಡಿಯೋ ಮಾಡೋಕೆ ಹೋಗಬೇಡಿ. ಅದು 10 ಟಾಪಿಕ್ ಯಾವ ಒಂದು ಟಾಪಿಕ್ ಅಂತ ಈ ಒಂದು ವಿಡಿಯೋದಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ರ ಜೊತೆ ನೀವು ಯೂಟ್ಯೂಬರ್ಸ್ ಯಾರಲ್ಲ ಎಲ್ಲ ರೀತಿ ನೀವು ಒಂದು ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ, ತುಂಬ ಇಂಪಾರ್ಟೆಂಟ್ ಅಂತ ಇವತ್ತು ನಾವು ಸ್ಟಾರ್ಟ್ ಮಾಡೋದು ಮುಂಚೆ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಪ್ಲೀಸ್ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ನೋಡ್ರಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೆಲ್ಲ ಮಿಸ್ಟೇಕ್ ಏನಪ್ಪ ನಾನು ನಿಮಗೆ ಕೆಲವಷ್ಟು 10 ಟಾಪಿಕ್ ಹೇಳ್ತೀನಿ. ಆ 10 ಟಾಪಿಕ್ ಬಗ್ಗೆ ಯಾರು ಕೂಡ ವಿಡಿಯೋ ಮಾಡ್ಕೊಬೇಡಿ. ಯಾಕಂದ್ರೆ ನೀವು ಯೂಟ್ಯೂಬರ್ಸ್ ಏನಂತಾರೆ ಅವ್ರಿಗೆ ವಿಡಿಯೋ ಮಾಡೋದಕ್ಕೆ ಅಂದರೆ ವಿಡಿಯೋ ಮಾಡೋದಕ್ಕೆ ಯಾವುದು ಕೂಡ ಅವ್ರಿಗೆ ಟಾಪಿಕ್ ಸಿಗಲ್ಲ. ಆವತ್ತು ಕಾರಣ ಏನು ಮಾಡ್ತಾರೆ, ಟ್ರೆಂಡಿಂಗ್ ಇದೆ ಬಾ ಅಂದ ತಕ್ಷಣ ಅದೇ ಟಾಪಿಕ್ ವಿಡಿಯೋ ಮಾಡಿಬಿಡ್ತಾರೆ. ಅದರಿಂದ ಏನಾಗುತ್ತೆ ಅವ್ರೊಂದು ಯೂಟ್ಯೂಬ್ ಚಾನಲ್ ಆಟೋಮೆಟಿಕ್ ಇದಾಗುತ್ತೆ. ಅವ್ರಿಗೆ ಗೊತ್ತಿರಲ್ಲಪ್ಪ ತುಂಬ ಇದು ಕೂಡ ಆಗುತ್ತೆ, ಎಷ್ಟೋ ಕಷ್ಟಪಟ್ಟು ಮಾಡಿರ್ತಾರೆ. ಏನೋ ಜಸ್ಟ್ ನಾನು ಮಾಡಿದಲ್ಲಿ ಆ 10 ಟಾಪಿಕ್ಸ್ ಎಲ್ಲ ಏನಿದೆಲ್ಲ ಆ 10 ಟಾಪಿಕ್ಸ್ ಎಲ್ಲ ನಾನು ಮಿಸ್ಟೇಕ್ ಈ ಥರ ನಾನು ಇಲ್ಲಿ ನೋಟ್ಪ್ಯಾಡ್ದಲ್ಲಿ ಬರೆದಿಟ್ಟಿದ್ದೆ. ಆ 10 ಮಿಸ್ಟೇಕ್ ನಾನು ನಿಮಗೆ ಹೇಳ್ತೀನಿ. ಅಂದರೆ 10 ಟಾಪಿಕ್ ಬಗ್ಗೆ ಯಾವುದೇ ಕಾರಣಕ್ಕೂ ಯಾವೊಬ್ಬ ನೀವು ಯೂಟ್ಯೂಬರ್ಸ್ ಕೂಡ ವಿಡಿಯೋ ಮಾಡೋಕ್ಕೋಗ್ಬೇಡಿ. ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೆ ಹೇಳ್ತೀನಿ. ಈಗ ನಾನು ನಿಮಗೆ ಹೇಳ್ತೀನಿ, ಮೊದಲನೇದು ಹೇಳ್ಬೇಕಾದ್ರೆ ಈ ಒಂದು ವಿಡಿಯೋ ಸ್ಕಿಪ್ ಮಾಡಿದ್ರೆ ಪ್ರತಿಯೊಬ್ಬರು ಕೂಡ ತುಂಬ ಇಂಪಾರ್ಟೆಂಟ್. ಈಗ ಬಂದ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ಹೇಳೋದು ಇಷ್ಟೇ. ಪ್ರತಿಯೊಬ್ಬರು ಹೇಳ್ತಾ ಇದ್ದೀನಿ, ಈ 10 ಟಾಪಿಕ್ ಬಗ್ಗೆ ಯಾರು ಕೂಡ ವಿಡಿಯೋ ಮಾಡೋಕ್ಕೋಗ್ಬೇಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ತುಂಬ ಪ್ರಾಬ್ಲಮ್ ಇದೆ. ನೋಡೋಣ ಅದು ಯಾವ ಟಾಪಿಕ್ಗೆ ಅಂತ ಹೇಳ್ತೀನಿ. ಈಗ ಬಂದ್ಬಿಟ್ಟು ಮೊದಲನೇ ಟಾಪಿಕ್ ಬಂದ್ಬಿಟ್ಟು ಏನಪ್ಪ ಅಂದರೆ ನೀವು ಯೂಟ್ಯೂಬ್ ವಿಡಿಯೋ ಡೌನ್ಲೋಡ್ ಹೇಗೆ ಮಾಡೋದು ಅಂತ ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡೋಕ್ಕೋಗ್ಬೇಡಿ. ಇಂಪಾರ್ಟೆಂಟ್ ಮೊದಲನೇ ಟಾಪಿಕ್ ಬಂದ್ಬಿಟ್ಟು ಯೂಟ್ಯೂಬ್ ಸ್ಟುಡಿಯೋ. ಅಂದರೆ ಯೂಟ್ಯೂಬ್ ಸ್ಟುಡಿಯೋ ಶೇರ್ ಮಾಡಿ ಯಾವ ರೀತಿ ಡೌನ್ಲೋಡ್ ಮಾಡ್ತಾರೆ ಯಾರು ಕೂಡ ಯೂಟ್ಯೂಬರ್ಸ್ ಯಾರು ಕೂಡ ವಿಡಿಯೋ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ ತುಂಬ ಜನ ಅದರಿಂದ ಏನಾಗುತ್ತೆ, ಯೂಟ್ಯೂಬರ್ಗೆ ಬೆನಿಫಿಟ್ಸ್ ಅವ್ರಿಗೆ ಯೂಟ್ಯೂಬರ್ದವ್ರಿಗೆ ಸ್ವಲ್ಪ ಇದನ್ನಾಗುತ್ತೆ, ಕಂಪ್ನಿ ಇದಾಗುತ್ತೆ. ಅದರಿಂದ ಅವ್ರಿಗೆ ಅದರಿಂದ ಯೂಟ್ಯೂಬ್ನಿಂದ ಆಟೋಮೆಟಿಕ್ ನಿಮ್ಮ ಕಮ್ಯುನಿಟಿ ಗ್ಯಾರೇಜ್ ಸ್ಟ್ರೈಕ್ ಅಂತ ಬರ್ತೀವಿ. ಇಲ್ಲಿಂದ ಆಟೋಮೆಟಿಕ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗುತ್ತೆ. ಇಂಪಾರ್ಟೆಂಟ್. ಈ ಒಂದು ಟಾಪಿಕ್ ಬಗ್ಗೆ ಯಾರು ಕೂಡ ವಿಡಿಯೋ ಮಾಡ್ಕೋಬೇಡಿ. ಯೂಟ್ಯೂಬ್ ಸ್ಟುಡಿಯೋ ಡೌನ್ಲೋಡ್ ಮಾಡೋದು ಹೇಗೆ, ಈ ರೀತಿ ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡ್ಕೊಡಿ. ಇದು ಮೊದಲನೇ ಟಾಪಿಕ್. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರು ಕೂಡ ಮಾಡೋಕ್ಕೋಗ್ಬೇಡಿ ನೀವು ಯೂಟ್ಯೂಬರ್ಸ್. ಇನ್ನು ಸೆಕೆಂಡ್ ಟಾಪಿಕ್ ಬಂದ್ಬಿಟ್ಟು ಕೈನ್ ಮಾಸ್ಟರ್ ನೋ ವಾಟರ್ ಮಾರ್ಕ್ ಇಲ್ಲದೆ ಅಪ್ಲಿಕೇಶನ್, ನೀವು ಪ್ರೀಮಿಯಂ ಅಪ್ಲಿಕೇಶನ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋ ಮತ್ತು ಯಾವ ರೀತಿ ಯೂಸ್ ಮಾಡೋದು ಇದ್ರ ಬಗ್ಗೆನೂ ಕೂಡ ಮಾಡೋಂಗಿಲ್ಲ. ಕೈನ್ ಮಾಸ್ಟರ್ ತಕ್ಷಣ ನಾನು ಕೂಡ ವಿಡಿಯೋ ಮಾಡಿದ್ದೀನಿ ಕೈನ್ ಮಾಸ್ಟರ್. ಆದರೆ ಬಟ್ ಅಂಥ ಕೈನ್ ಮಾಸ್ಟರ್ ಅಲ್ಲ, ಪ್ರೋ. ಅಂದರೆ ಕೈನ್ ಮಾಸ್ಟರ್ ನೋ ವಾಟರ್ ಮಾರ್ಕ್ ಇಲ್ಲದೆ ಫ್ರೀಯಾಗಿ ಪ್ರೀಮಿಯಂ ಕೈನ್ ಮಾಸ್ಟರ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಯಾವ ರೀತಿ ನಮ್ಮೊಂದು ಮೊಬೈಲಲ್ಲಿ ಡೌನ್ಲೋಡ್ ಮಾಡೋದು, ಅದನ್ನು ಯಾವ ರೀತಿ ಯೂಸ್ ಮಾಡೋದು, ಈ ಒಂದು ಟಾಪಿಕ್ ಬಗ್ಗೆ ಕೂಡ ವಿಡಿಯೋ ಮಾಡೋಂಗಿಲ್ಲ. ಇಂಪಾರ್ಟೆಂಟ್. ಇದು ಕೂಡ ತುಂಬ ಇಂಪಾರ್ಟೆಂಟ್. ಇದು ಎರಡನೇ ಟಾಪಿಕ್ಕು ಪ್ರತಿಯೊಬ್ಬರು ಕೂಡ. ಮತ್ತು ಅದ್ರ ಜೊತೆ ಈಗ ಪವರ್ ಡೈರೆಕ್ಟರ್ ಯಾವ ರೀತಿ ಪ್ರೀಮಿಯಮ್ದಿಲ್ದು ಈ ರೀತಿ ಯಾರು ಕೂಡ ವಿಡಿಯೋ ಮಾಡೋದು ಹೋಗಲೇಬೇಡಿ. ದಯವಿಟ್ಟು ಹೇಳ್ತೀನಿ, ವಿಡಿಯೋ ಮಾಡೋಕ್ಕೋಡಿ. ಇವೆರಡು ಇದರಲ್ಲಿ ಎರಡನೇದು ಬಂದ್ಬಿಟ್ಟು ಕೈನ್ ಮಾಸ್ಟರ್ ಈ ಒಂದು ಪ್ರೋ ಬಗ್ಗೆ ವಿಡಿಯೋ ಯಾರು ಕೂಡ ಮಾಡೋಕ್ಕೋಬೇಡಿ. ಇದು ಎರಡನೇ ಮಿಸ್ಟೇಕ್. ಅಂದರೆ ಎರಡನೇ ಕಂಟೆಂಟ್. ಈ ಒಂದು ಟಾಪಿಕ್ ಬಗ್ಗೆ ಯಾರು ಕೂಡ ವಿಡಿಯೋ ಮಾಡ್ಕೊಡಿ, ಮಾಡಲೇಬೇಡಿ. ಏನು ಬಂದ್ಬಿಟ್ಟು ಮೂರನೇ ಟಾಪಿಕ್ ಏನಪ್ಪ ಅಂದರೆ ಯೂಟ್ಯೂಬ್ ಸ್ಟುಡಿಯೋ. ಅಂದರೆ ಇನ್ನೊಬ್ಬರ ಯೂಟ್ಯೂಬ್ ಸ್ಟುಡಿಯೋ ಡೌನ್ಲೋಡ್ ಮಾಡಿ ನಿಮ್ಮೊಂದು ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಹಾಕಕ್ಕೆ ಹೋಗ್ಬಿಡಿ. ನೀವು ಏನಾದರೂ ಮ್ಯೂಸಿಕ್ ಯೂಸ್ ಮಾಡಿದ್ರೆ ಕಾಪಿರೈಟ್ ಕ್ಲೇಮ್ ಅಂತ ಬರ್ತದೆ. ಆದರೆ ಇನ್ನೊಬ್ಬರು ವಿಡಿಯೋ ಯೂಸ್ ಮಾಡಿದಾಗ ಅವರು ಆಟೋಮೆಟಿಕ್ ಆ ವಿಡಿಯೋ ಓನರ್ ಏನಿರ್ತಾರೆ ಆಟೋಮೆಟಿಕ್ ನಿಮಗೆ ಕಾಪಿರೈಟ್ ಕೊಡ್ತಾರೆ, ಕಾಪಿರೈಟ್ ಸ್ಟ್ರೈಕ್ ಕೊಡ್ತಾರೆ.
ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂತ ಬರುತ್ತೆ. ಅದರಿಂದ ಏನಾಗುತ್ತೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನೀವು ಮ್ಯೂಸಿಕ್ ಯೂಸ್ ಮಾಡಿದ್ರೆ ಅದೇನಾಗಲ್ಲ, ಜಸ್ಟ್ ಕಾಪಿರೇಟ್ ಕ್ಲೇಮ್ ಅಂತ ಬರುತ್ತೆ, ಅದು ಆಟೋಮೆಟಿಕ್ ಇದಾಗುತ್ತೆ, ಮತ್ತೆ ನೀವು ರಿಮೂವ್ ಮಾಡ್ಕೊಳ್ಬೋದು. ಆದರೆ ಅದರಿಂದ ಏನಾಗುತ್ತೆ ಅರ್ನಿಂಗ್ ಏನಾಗುತ್ತೆ ಅವ್ರಿಗೆ ಹೋಗುತ್ತೆ, ಅದ್ರ ಬಟ್ ನಿಮಗೆ ಅರ್ನಿಂಗ್ ಆಗಲ್ಲ. ಆದರೆ ಕಾಪಿರೇಟ್ ಸ್ಟ್ರೈಕ್ ಬಂದರೆ ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಇನ್ನೊಬ್ಬರ ವಿಡಿಯೋ ಕಂಟೆಂಟನ್ನು ನೀವು ಪೂರ್ತಿ ಡೌನ್ಲೋಡ್ ಮಾಡಿ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹಾಕೋಬೇಡಿ. ಇದು ಮೂರನೇದು. ಇನ್ನು ನಾಲ್ಕನೇದು ಬಂದ್ಬಿಟ್ಟು ಏನಪ್ಪ ಅಂದರೆ ಬ್ಲಾಕ್ ಮೇಲ್ ಅಂದ ತಕ್ಷಣ ನೀವು ಇನ್ನೊಬ್ಬರು ವಿಡಿಯೋ ಅಂದರೆ ಯಾರಾದರೂ ಏನಾದರೂ ಇರುತ್ತೆ, ಚಿಕ್ಕ ಮಕ್ಕಳು ಬಿಡೋದು, ಅವ್ರು ಏನಾದರೂ ಪನಿಷ್ಮೆಂಟ್ ಮಾಡ್ತಾರೆ ಅಂತ ಒಂದು ವಿಡಿಯೋ ನೀವು ಶೂಟ್ ಮಾಡಿ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹಾಕೋಡಿ. ನಿಮ್ಮೊಂದು ಯೂಟ್ಯೂಬ್ನಲ್ಲಿ ಹಾಕಲೇಬೇಡಿ. ಏನಾದ್ರು ಬ್ಲಾಕ್ ಮೇಲ್ ಆದಾಗ, ಎಲ್ಲಾದ್ರೂ ಆಕ್ಸಿಡೆಂಟ್ ಆದಾಗ ರೋಡಲ್ಲಿ ಅದೊಂದು ವಿಡಿಯೋ ಮಾಡ್ತಾರೆ, ಅದು ಕೂಡ ಹಾಕೋಕೊಡಿ. ಅದರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ ಯೂಟ್ಯೂಬ್. ಇದು ಕೂಡ ಹಾಕೋಕೊಡಿ. ಇದು ನಾಲ್ಕನೇ ಟಾಪಿಕ್. ಈ ಒಂದು ಟಾಪಿಕ್ ಬಗ್ಗೆ ಯಾರು ಕೂಡ ವಿಡಿಯೋ ಮಾಡೋಕೋಬೇಡಿ. ನೀವು ಯೂಟ್ಯೂಬರ್ಸ್ ಇಂಪಾರ್ಟೆಂಟ್ ಪ್ರತಿಯೊಬ್ಬರು ಕೂಡ. ಇದರಿಂದ ಏನಾಗುತ್ತೆ. ಇನ್ನು ಬಂದ್ಬಿಟ್ಟು ಐದನೇ ಟಾಪಿಕ್ ಏನಪ್ಪ ಅಂದ್ರೆ, ಈಗ ನೋಡ್ಬೋದು ಆನ್ಲೈನ್ ಅರ್ನಿಂಗ್ ಅಂದ ತಕ್ಷಣ ಬಂದ್ಬಿಡುತ್ತೆ Rummy.com. ರಮ್ಮಿ ಅಂತ. ಈ ರಮ್ಮಿ ಬಗ್ಗೆ ಯಾರು ಕೂಡ ವಿಡಿಯೋ ಜಾಸ್ತಿ ಮಾಡೋಕೋಬೇಡಿ. ವಿಡಿಯೋ ಮಾಡೋದು ಮತ್ತು ಪ್ರಮೋಟ್ ಮಾಡೋದು ಈ ರೀತಿ ಕೂಡ ಯಾರು ಕೂಡ ನೀವು ಯೂಟ್ಯೂಬರ್ಸ್ ಮಾಡೋಕೋಬೇಡಿ. ಇದ್ರ ಏನಾಗ್ತಿದೆ, ಇದರ ಒಂದು ಲಿಂಕ್ ನೋಡಿರ್ಬೋದು, ಕ್ರೋಮಲ್ಲಿ ಸಿಗುತ್ತೆ, ಅಪ್ಲಿಕೇಶನ್ ಪ್ಲೇಸ್ಟೋರ್ ಸಿಗೋಲ್ಲ. ನಾನು ಕೂಡ ಇತರ ವಿಡಿಯೋ ಮಾಡಿದ್ದೀನಿ, ಆದರೆ ಬಟ್ ನಾನು ಸೇಫ್ಟಿಗೋಸ್ಕರ ಮಾಡಿದ್ದೀನಿ, ಸೇಫ್ಟಿ ಅಂತ ಇಟ್ಟಿದ್ದೀನಿ. ಈ ಒಂದು ವಿಡಿಯೋ ಲಿಂಕ್ ಯಾರೆಲ್ಲ ಡಿಸ್ಕ್ರಿಪ್ಷನಲ್ಲಿ ಇದೆ ಅದನ್ನು ರಿಮೂವ್ ಮಾಡ್ಕೊಳ್ಳಿ, ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ರಮ್ಮಿ ಬಗ್ಗೆ ಯಾರು ಕೂಡ ವಿಡಿಯೋ ಮಾಡ್ಕೊಳ್ಳಿ. ಈ ರೀತಿ ಪ್ರಮೋಟ್ ವಿಡಿಯೋ ಮಾಡಿದ ತಕ್ಷಣ ಅದರಿಂದ ಕೂಡ ಜನ ಇದಾಗುತ್ತೆ, ಅಂದರೆ ಅದರಿಂದ ಬೆನಿಫಿಟ್ಸ್ ಏನಾಗುತ್ತೆ, ಅದು ಯೂಟ್ಯೂಬರ್ಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಇದಾಗಿಬಿಡುತ್ತೆ, ರೂಲ್ಸು ಇದಾಗಿಬಿಡುತ್ತೆ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಅದಕ್ಕೂ ಕೂಡ ನಿಮ್ಮ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಅಂತ ಕೊಡ್ತಾರೆ. ಅದಕ್ಕೋಸ್ಕರ ಇದನ್ನು ಕೂಡ ಯಾರು ಕೂಡ ಮಾಡಲೇಬೇಡಿ. ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದಾರೆ ಇದು ಮಾಡಲೇಬೇಡಿ. ಇದು 6 ಟಾಪಿಕ್ ಬಂದ್ಬಿಟ್ಟು ಇದು. ಈ ಒಂದು ಕಂಟೆಂಟ್ ಬಗ್ಗೆ ಯಾರು ಕೂಡ ಮಾಡೋಕೋಬೇಡಿ. 5ನೇ ಟಾಪಿಕ್ ಬಂದ್ಬಿಟ್ಟು ರಮ್ಮಿದು. ಇನ್ನು ಬಂದ್ಬಿಟ್ಟು 6ನೇ ಟಾಪಿಕ್ ಬಂದ್ಬಿಟ್ಟು ಫೇಕ್ ಅಪ್ಲಿಕೇಶನ್ ಡೌನ್ಲೋಡ್. ಅಂದರೆ ಪ್ಲೇಸ್ಟೋರ್ದಲ್ಲಿ ಇಲ್ಲದ ಅಪ್ಲಿಕೇಶನ್, ಅಂದರೆ ಪ್ಲೇಸ್ಟೋರ್ದಲ್ಲಿ ಒಂದು ಅಪ್ಲಿಕೇಶನ್ ಸಿಗಲ್ಲ, ಒಂದೊಂದು ಅಪ್ಲಿಕೇಶನ್, ಆ ಒಂದು ಅಪ್ಲಿಕೇಶನ್ ಯಾವ ರೀತಿ ಡೌನ್ಲೋಡ್ ಮಾಡೋದು, ಕ್ರೋಮಲ್ಲಿ ಬ್ರೌಸರಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡೋದು, ಈ ಒಂದು ಟಾಪಿಕ್ ಬಗ್ಗೆ ಕೂಡ ವಿಡಿಯೋ ಮಾಡೋದಿಲ್ಲ. ಇಂಪಾರ್ಟೆಂಟ್, ಮಾಡಬೇಡಿ. ಯಾರು ಕೂಡ ಮಾಡೋಕೋಬೇಡಿ. ಮಾಡಿದ್ರಲ್ಲಿ ಏನಾಗುತ್ತೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಅದರಿಂದ ಕೂಡ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂತ ಬರುತ್ತೆ. ಅದರಿಂದ ಏನಂದರೆ ಅವ್ರು ಲುಕ್ಸಾನ್ ಆಗುತ್ತೆ. ಅಂದರೆ ಈ ಪ್ಲೇಸ್ಟೋರ್ದಲ್ಲಿ ಅವೈಲೇಬಲ್ ಇದ್ದರೆ ವಿಡಿಯೋ ಆ ಅಪ್ಲಿಕೇಶನ್ ಮಾತ್ರ ಅದ್ರ ಬಗ್ಗೆ ವಿಡಿಯೋ ಮಾಡಿ. ಆ ಪ್ಲೇಸ್ಟೋರ್ದಲ್ಲಿ ಅವೈಲೇಬಲ್ ಇದ್ದು ಇನ್ನೊಬ್ಬರ ಕಡೆ ಇನ್ನೊಂದು ಅಪ್ಲಿಕೇಶನ್ ಬಂದರೆ ಕ್ರೋಮಲ್ಲಿ ಡೌನ್ಲೋಡ್ ಮಾಡ್ಕೊಂಡು APK ಮೋಡ್ ಡೌನ್ಲೋಡ್ ಮಾಡಿ ಯಾವ ರೀತಿ ಯೂಸ್ ಮಾಡೋದು, ಈ ರೀತಿ ಕೂಡ ಯಾರು ಕೂಡ ಮಾಡ್ಕೋಬೇಡಿ. ಇದು ಬಂದ್ಬಿಟ್ಟು 6ನೇದು ಮಿಸ್ಟೇಕ್. ಈ ಒಂದು ಕಂಟೆಂಟ್ಸ್ ಬಗ್ಗೆ ಯಾರು ಕೂಡ ಮಾಡ್ಕೋಬೇಡಿ. ಇನ್ನು ಬಂದ್ಬಿಟ್ಟು 7ನೇದು ಬಂದ್ಬಿಟ್ಟು ಪ್ರೀ ಮೂವಿ ನೋಡೋ ಟ್ರಿಕ್ಸ್, ಅಂದರೆ ಪ್ರೀ ಮೂವಿ ಡೌನ್ಲೋಡ್ ಮಾಡೋ ಟ್ರಿಕ್ಸ್. ಅಂದರೆ ಯಾಕಂದರೆ ಈಗ ನೋಡ್ಬೋದು ಟ್ರೆಂಡಿಂಗ್ ಮೂವಿಗಳು ಬರ್ತವೆ, ಅದ್ರ ಬಗ್ಗೆ ಕೂಡ ಯಾರು ಕೂಡ ಮಾಡ್ಕೊಳ್ಳಿ. ಅಂದರೆ ಅವ್ರು ಮೂವಿಯಲ್ಲಿ ಎಷ್ಟೋ, ಅಂದರೆ ಒಂದು ಸಿನಿಮಾ ಮಾಡೋಕೆ ಎಷ್ಟೋ ಅಮೌಂಟ್ ಹಾಕಿ, ಎಷ್ಟೋ ದುಡ್ಡು ಹಾಕಿ, ಎಷ್ಟೋ ಕೋಟಿ ಹಾಕಿ ನಾವು ವಿಡಿಯೋ ಮಾಡ್ತಾರೆ. ಆದರೆ ಬಟ್ ನಾವು ಜಸ್ಟ್ 2-3 ಸೆಕೆಂಡಲ್ಲಿ ಪ್ರೀ ಮೂವಿನ ಯಾವ ರೀತಿ ನಮ್ಮೊಂದು ಟೆಲಿಗ್ರಾಮ್ ಚಾನಲ್ನಿಂದ ಯಾವ ರೀತಿ ಡೌನ್ಲೋಡ್ ಮಾಡೋದು, ಈ ಅಪ್ಲಿಕೇಶನ್ನಿಂದ ಯಾವ ರೀತಿ ಡೌನ್ಲೋಡ್ ಮಾಡೋದು, ಇದ್ರ ಬಗ್ಗೆ ಕೂಡ ವಿಡಿಯೋ ಮಾಡೋಕ್ಕೆ ಹೋಗ್ಬಿಡಿ. ಇದರಿಂದ ಮಾಡಿದರೆ ನಿಮಗೆ ಏನಾಗುತ್ತೆ, ತುಂಬ ಪ್ರಾಬ್ಲಮ್ ಆಗುತ್ತೆ. ಅವ್ರು ಎಷ್ಟೋ ಬೆನಿಫಿಟ್ಸ್ ಅದರಲ್ಲಿ ಎಷ್ಟೋ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅವರು ಅಮೌಂಟ್ ಹಾಕಿ. ಆದರೆ ಬಟ್ ಅಮೌಂಟ್ಗೆ ಏನಾಗುತ್ತೆ, ನೀವು ಫ್ರೀಯಾಗಿ ನೋಡೋದ ತಕ್ಷಣ ಅವ್ರು ಓನರ್ ಬಿಡಲ್ಲ, ಓನರ್ ಆಟೋಮೆಟಿಕ್ ನಿಮಗೆ ಕೊಡ್ತಾರೆ. ತುಂಬ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಕೂಡ ನಿಮಗೆ ಕಾಪಿರೇಟ್ ಸ್ಟ್ರೈಕ್ ಅಂತ ಬರುತ್ತೆ. ನಾನು ಕೂಡ ಬಂದಿದ್ದೆ, ನಾನು ಕೂಡ ಫ್ರೀ ಒಂದು ಮೂವಿ ಅಂತ ಹಳೆ ವಿಡಿಯೋಸ್ ಇತ್ತು, ಆದರೆ ಬಟ್ ಅದು ಆ ವಿಡಿಯೋಗೆ ಈಗ ಬಂದಿದೆ, ನಾನು ಡಿಲೀಟ್ ಮಾಡಿದ್ದೀನಿ. ಅದಕ್ಕೋಸ್ಕರ ಅಂಥ ಒಂದು ಕೆಲಸ, ಈ ಒಂದು ಟಾಪಿಕ್ ಬಗ್ಗೆ ಯಾರು ಕೂಡ ವಿಡಿಯೋ ಮಾಡೋಕ್ಕೆ ಹೋಗಲೇಬೇಡಿ. ಪ್ರೀ ವಿಡಿಯೋ ಯಾವ ರೀತಿ ನೋಡೋದು, ಯಾವ ಟ್ರಿಕ್ಸ್ ಬಗ್ಗೆ ವಿಡಿಯೋ ಮಾಡೋಕ್ಕೋಗ್ಬೇಡಿ ಪ್ಲೀಸ್, ಯಾರು ಕೂಡ ಮಾಡೋಕ್ಕೋಗ್ಬೇಡಿ. ಇದು ಬಂದ್ಬಿಟ್ಟು 7ನೇ ಟಾಪಿಕ್ ಬಂದ್ಬಿಟ್ಟು. ಇನ್ನು 8ನೇ ಟಾಪಿಕ್ ಬಂದ್ಬಿಟ್ಟು ಏನಪ್ಪ, ಮೊಬೈಲ್ ನಂಬರ್ ಲೊಕೇಶನ್. ಮೊಬೈಲ್ ನಂಬರಿಂದ ಲೊಕೇಶನ್ ಯಾವ ರೀತಿ ಟ್ರ್ಯಾಕ್ ಮಾಡೋದು, ಇದ್ರ ಬಗ್ಗೆ ಯೂಟ್ಯೂಬಲ್ಲಿ ವಿಡಿಯೋ ಮಾಡಲೇಬೇಡಿ. ಇದನ್ನು ಕೂಡ ಈ ಮೊಬೈಲಿಂದ, ಅಂದರೆ ನಿಮ್ಮೊಂದು ಮೊಬೈಲ್ ನಂಬರಿಂದ ಯಾವ ರೀತಿ ಲೊಕೇಶನ್ ಟ್ರ್ಯಾಕ್ ಮಾಡೋದು, ಯಾವ ರೀತಿ ಲೊಕೇಶನ್ ನಾವು ಎಲ್ಲಿದೆ ನಮ್ಮ ಮೊಬೈಲ್ ಚೆಕ್ ಮಾಡೋದು, ಮತ್ತು ಅದ್ರ ಜೊತೆ ನಿಮ್ಮೊಂದು ಡಾಕ್ಯುಮೆಂಟ್ಸ್ ಏನಾದರೂ ಯೂಟ್ಯೂಬಲ್ಲಿ ಸ್ವಲ್ಪ ಲೈವ್ ಆಗಿ ತೋರಿಸಿದಾಗ ಈ ರೀತಿ ಪ್ರಾಬ್ಲಮ್ ಕೂಡ ಹೋಗುತ್ತೆ. ಇದನ್ನು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡಿ. ಈ ಟಾಪಿಕ್ ಬಗ್ಗೆ ಯಾರು ಕೂಡ ಮಾಡ್ಕೋಬೇಡಿ. ಮೊಬೈಲ್ ಲೊಕೇಶನ್ ಟ್ರ್ಯಾಕಿಂಗ್ ಬಗ್ಗೆ ಈ ಒಂದು ಟಾಪಿಕ್ ಬಗ್ಗೆ ಯಾರು ಕೂಡ ವಿಡಿಯೋ ಮಾಡಲೇಬೇಡಿ. ಇದೊಂದು ಮಾಡೋಕ್ಕೆ ಹೋಗ್ಬೇಡಿ. ಮಾಡಿದರೆ ತುಂಬ ಕಮ್ಯುನಿಟಿ ಗೈಡ್ಲೈನ್ಸ್ ಆಟೋಮೆಟಿಕ್ ಬರುತ್ತೆ, ಸ್ಟ್ರೈಕ್ ಬರುತ್ತೆ. ಆಟೋಮೆಟಿಕ್ ಬಂದರೆ ಆಟೋಮೆಟಿಕ್ ನಿಮ್ಮೊಂದು ಚಾನಲ್ ಟರ್ಮಿನೇಟ್ ಮಾಡ್ತಾರೆ. ಆಟೋಮೆಟಿಕ್ ಏನೂ ಕೇಳದೆ ಆಟೋಮೆಟಿಕ್ ಡಿಲೀಟ್ ಆಗುತ್ತೆ. ಇದು ಬಂದ್ಬಿಟ್ಟು 8ನೇ ಟಾಪಿಕ್. ಇನ್ನು 9ನೇ ಟಾಪಿಕ್ ಬಂದ್ಬಿಟ್ಟು ಏನಪ್ಪ ಅಂದರೆ GB ವಾಟ್ಸಪ್ ಯೂಸ್ ಆ್ಯಂಡ್ GB ವಾಟ್ಸಪ್ ಡೌನ್ಲೋಡ್. ನೋಡ್ಕೊಳ್ಬೋದು. ಒಬ್ಬ ಯೂಟ್ಯೂಬರ್ಸ್ GB ವಾಟ್ಸಪ್ ಬಗ್ಗೆ ವಿಡಿಯೋ ಮಾಡಿದ್ರು, ನಾನೇ ಕೂಡ ಮಾಡಿದ್ದೀನಿ. ಅದರ ಬಟ್ ನಾನು ಈ ರೀತಿ ಮಾಡಿಲ್ಲ. GB ವಾಟ್ಸಪ್ ಅಂದರೆ ಅದು ಕೂಡ ತಳಪಟ್ಟೆ ಅಂತ ಹೇಳ್ಬೋದು. ಅದರಲ್ಲಿ ಹೇಳ್ಬೇಕಾರೆ ಒಬ್ಬರು ಯೂಟ್ಯೂಬರ್ಸ್ ವಿಡಿಯೋ ಮಾಡಿದ್ದಾರೆ. ಆ ಒಂದು ವಿಡಿಯೋ ಎಷ್ಟಂದ್ರೆ 7 ಮಿಲಿಯನ್ 3 ಮಿಲಿಯನ್ ವ್ಯೂಸ್ ಹೋಗಿದೆ. ಆ ವಿಡಿಯೋ ಈಗ ಕಾಪಿರೇಟ್ ಸ್ಟ್ರೈಕ್ ಬಂದು ಆ ವಿಡಿಯೋ ಆಟೋಮೆಟಿಕ್ ಡಿಲೀಟ್ ಮಾಡಿದ್ದಾರೆ. ಅದಕ್ಕೆ ಕಾರಣ ಏನಂದರೆ ಯೂಟ್ಯೂಬ್ ಅವರು ಇನ್ನು ತುಂಬ ಸ್ಟ್ರಿಕ್ ಆಗ್ತದೆ. ನೀವು ತಿಳ್ಕೊಬೇಕು, ನಾವು ಯಾವ ಒಂದು ಕಂಟೆಂಟ್ ಬಗ್ಗೆ ವಿಡಿಯೋ ಮಾಡ್ಬೇಕು ಅಂತ ನೀವು ತುಂಬ ಅರ್ಥ ಮಾಡ್ಬೇಕು. ಅದಕ್ಕೋಸ್ಕರ GB ವಾಟ್ಸಪ್ ಯಾವ ರೀತಿ ಡೌನ್ಲೋಡ್ ಮಾಡೋದು, GB ವಾಟ್ಸಪ್ನ ಯಾವ ರೀತಿ ಯೂಸ್ ಮಾಡೋದು, ಇದ್ರ ಬಗ್ಗೆ ಅಲ್ಲಿ ಅಂದರೆ ಅದು ಒಂದು ಪ್ಲೇಸ್ಟೋರ್ದಲ್ಲಿ ಅವೈಲೇಬಲ್ ಇಲ್ಲ ಅಪ್ಲಿಕೇಶನ್. ಆ ಒಂದು ಅಪ್ಲಿಕೇಶನ್ ಬಗ್ಗೆ ನೀವು ವಿಡಿಯೋನೇ ಮಾಡ್ಕೋಬೇಡಿ. ತುಂಬ ಜನ ಯೂಟ್ಯೂಬರ್ಸ್ ವಿಡಿಯೋ ಮಾಡ್ತಾ ಇರ್ತಾರೆ. ಅವರೆಲ್ಲರ ಜೊತೆ ಇಂಥೊಂದು ಟಾಪಿಕ್ ಬಗ್ಗೆ ಯಾರು ಕೂಡ ವಿಡಿಯೋ ಮಾಡ್ಕೋಬೇಡಿ. ಇಂಪಾರ್ಟೆಂಟ್ GB ವಾಟ್ಸಪ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು, ಈ ರೀತಿ ಟಾಪಿಕ್ ಬಗ್ಗೆ ವಿಡಿಯೋಲೇ ಮಾಡಬೇಡಿ. ಇದರಿಂದ ನಿಮ್ಗೆ ತುಂಬ ಏನಾಗುತ್ತೆ, ನಿಮಗೆ ಎಫೆಕ್ಟ್ಸ್ ಆಗುತ್ತೆ ನಿಮ್ಮೊಂದು ಚಾನಲಲ್ಲಿ. ಇನ್ಬಿಟ್ಟು 10ನೇ ಟಾಪಿಕ್ ಬಂದ್ಬಿಟ್ಟು ಲಾಸ್ಟ್ ಟಾಪಿಕ್ ಬಂದ್ಬಿಟ್ಟು ಏನಪ್ಪ ಅಂದರೆ
ಪೈಟಲ್ ಗ್ರೌಂಡ್ ಮೊಬೈಲ್ಸ್ ಈಗ ನೋಡ್ಬೋದು ನಮ್ಮ ಇಂಡಿಯಾದಲ್ಲಿ ಮತ್ತೆ ಪಬ್ಜಿ ಸ್ಟಾರ್ಟ್ ಇದೆ. ಆದರೆ ಬಟ್ ಆ ಪಬ್ಜಿ ಬಗ್ಗೆ ತುಂಬ ಜನ ಏನು ಮಾಡ್ತಾರೆ, ವಿಡಿಯೋ ಮಾಡ್ತಾರೆ. ಯಾವ ರೀತಿ ವಿಡಿಯೋ ಅಂದರೆ ಆ ಪಬ್ಜಿಯಲ್ಲಿ ನೋಡ್ಬೋದು ಗನ್ ಸ್ಕ್ಯಾನು, ಬ್ಯಾಗ್ ಸ್ಕ್ಯಾನು, BC ಕಲೆಕ್ಷನು, ಈ ರೀತಿ ಹಲವಾರು ರೀತಿ ಇರುತ್ತೆ. ಅದರಲ್ಲಿ ಏನು ಮಾಡ್ತಾರೆ, ಫ್ರೀಯಾಗಿ ತಡಪಟ್ಟಿ ಅಪ್ಲಿಕೇಶನ್ ಯೂಸ್ ಮಾಡಿ ಆ ಗನ್ ಸ್ಕ್ಯಾನ್ ಯಾವ ರೀತಿ ಪಡ್ಕೊಳ್ಳೋದು, ಯಾವ ರೀತಿ ಅಂದರೆ ಯಾವ ರೀತಿ ನಮ್ಮ ಬ್ಯಾಗ್ ನಾವು ಪಡ್ಕೊಳ್ಳೋದು, ಯಾವ ರೀತಿ ನಾವು BC ಪಡ್ಕೊಳ್ಳೋದು, ಈ ರೀತಿ ಅವರು ಫ್ರೀಯಾಗಿ ಅಂತ ಆ ಒಂದು ಅಪ್ಲಿಕೇಶನ್ ಮೂಲಕ ವಿಡಿಯೋ ಮಾಡ್ತಾರೆ, ಯಾವ ರೀತಿ ಸ್ಕ್ಯಾನ್ ಮಾಡ್ಕೊಳ್ಳೋದು ಅಂತ. ಈ ಒಂದು ಕೆಲಸ ಕೂಡ ಯಾರು ಕೂಡ ಮಾಡೋಕೋಬೇಡಿ. ಇದರಿಂದ ಕೂಡ ನಿಮ್ಮ ಒಂದು ಚಾನಲ್ ತುಂಬ ಬೆನಿಫಿಟ್ಸ್ ಆಗುತ್ತೆ. ಅಂದರೆ ಬೆನಿಫಿಟ್ಸ್ ಆಗೋದ್ರೆ ಇದು ಟಾಪಿಕ್ ಬಗ್ಗೆ ಯೂಟ್ಯೂಬಲ್ಲಿ ಕಮ್ಯುನಿಟಿ ಗೈಡೆನ್ಸ್ ಆಟೋಮೆಟಿಕ್ ಆಕ್ಟಿವ್ ಆಗಿಬಿಡುತ್ತೆ. ಅದರಿಂದ ನಿಮ್ಮ ಯೂಟ್ಯೂಬ್ ಚಾನಲ್ ಆಟೋಮೆಟಿಕ್ ಸ್ಟ್ರೈಕ್ ಕೊಟ್ಬಿಡ್ತಾರೆ. ಅದಕ್ಕೋಸ್ಕರ ಹೇಳ್ತೀನಿ, ಪ್ಲೀಸ್ ಏನೂ ಇಲ್ಲ, ಜಸ್ಟ್ ನಾನು ನಿಮಗೆ ಹೇಳಿದ್ಮೇಲೆ 10 ಕಂಟೆಂಟ್ ಈ ಒಂದು ಟಾಪಿಕ್ ಬಗ್ಗೆ ಯಾರು ಕೂಡ ನೀವು ಯೂಟ್ಯೂಬರ್ಸ್ ವಿಡಿಯೋ ಮಾಡಲೇಬೇಡಿ. ಮಾಡಿದರೆ 100% ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಕೋಆಪರೇಟಿವ್ ಕಮ್ಯುನಿಟಿ ಗೈಡೆನ್ಸ್ ಸ್ಟ್ರೈಕು ಮತ್ತು ಕೋಆಪರೇಟಿವ್ ಆಕ್ಟಿವ್ ಗೈಡೆನ್ಸ್ ಸ್ಟ್ರೈಕು ಬಂದರೆ, ನಿಮಗೆ ಕೋಆಪರೇಟಿವ್ ಸ್ಟ್ರೈಕ್ ಬಂದರೆ ಏನು ಮಾಡ್ತಾರೆ, 90 ಡೇಸಲ್ಲಿ ಜಸ್ಟ್ 3 ಸ್ಟ್ರೈಕ್ ಬಂದರೆ ಏನಾಗುತ್ತೆ, ಆಟೋಮೆಟಿಕ್ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗುತ್ತೆ. ಈಗ ಎಕ್ಸಾಂಪಲ್ ಎಷ್ಟೋ ದೊಡ್ಡ ಯೂಟ್ಯೂಬರ್ಸ್ ಚಾನಲ್ ಡಿಲೀಟ್ ಆಗಿದೆ. ಅದಕ್ಕೆಲ್ಲ ಕಾರಣ ಯೂಟ್ಯೂಬ್ ರೂಲ್ಸ್ ಯಾರು ಕೂಡ ಇದು ಮಾಡೋಕ್ಕಾಗಲ್ಲ. ಯೂಟ್ಯೂಬ್ ರೂಲ್ಸ್ ಏನಿದೆ ಅಂತ ಮಾಡಲೇಬೇಕು. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳಿದ ಈ 10 ಟಾಪಿಕ್ ಬಗ್ಗೆ ಯಾರು ಕೂಡ ವಿಡಿಯೋ ಮಾಡ್ಕೋಬೇಡಿ. ವಿಡಿಯೋ ಮಾಡಿದ್ರೆ 100% ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನನ್ನ ನ್ಯೂ ಯೂಟ್ಯೂಬರ್ಸ್ ನನ್ನ ನಂಬಿ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರೆ ಎಲ್ಲರಿಗೆ ಹೇಳ್ತಾನೆ, ಅಷ್ಟೇ ಅಲ್ಲ, ನಾನು ಸಬ್ಸ್ಕ್ರೈಬರ್ಸ್ ಇರ್ಕೊಂಡಲ್ಲ ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಯಾರು ಕೂಡ ಈ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಕೋಡಿ. ಈ ಟಾಪಿಕ್ ಯಾಕಂದ್ರೆ ತುಂಬ ಜನ ನ್ಯೂ ಯೂಟ್ಯೂಬರ್ಸ್ ಏನಂತಾರೆ, ನಾನು ವಾಚ್ ಟೈಮ್ ಕಂಪ್ಲೀಟ್ ಮಾಡಬೇಕು, ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು, ಆ ಒಂದು ಟಾಪಿಕ್ ಬಗ್ಗೆ ಮಾಡಿದ್ರೆ ನನಗೆ ಜಾಸ್ತಿ ವ್ಯೂಸ್ ಬರುತ್ತೆ, ಜಾಸ್ತಿ ಇದು ಬರ್ತದೆ ಅಂತ ತುಂಬ ಜನ ಮಾಡ್ತಾ ಹೋಗ್ತಾರೆ. ಆ ಒಂದು ಕೆಲಸ ಯಾವುದೇ ಕಾರಣಕ್ಕೂ ಮಾಡಕೊಡಿ. ಏನೋ ಜಸ್ಟ್ ನಾನು ನಿಮಗೆ ಇವತ್ತೊಂದು ಯೂಟ್ಯೂಬಲ್ಲಿ ಈ 10 ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಡಿ. ಅದರಿಂದ ಏನಾಗುತ್ತೆ ಬೆನಿಫಿಟ್ಸ್, ಅದು ಯಾವ್ಯಾವ ಟಾಪಿಕ್ಕು ಅಂತ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದಂತ ಇವತ್ತು ಮುಗಿಸ್ತಾನೆ. ಇವತ್ತೊಂದು ಮುಗಿಸ್ಕೊಂಡು ಮುಂಚೆ ಪ್ರತಿಯೊಬ್ಬ ಕನ್ನಡ ಟೆಕ್ ಸಬ್ಸ್ಕ್ರೈಬರ್ಸ್ ಇದ್ರ ಜೊತೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಏನಾದ್ರೆ ಅವರೆಲ್ಲರಿಗೆ ಹೇಳ್ತೀನಿ, ಈ ವಿಡಿಯೋದಲ್ಲಿ ಹೇಳೋದು ಸಜೆಷನ್ ಮಾಡೋದು ಏನಪ್ಪ ಅಂದರೆ, ಯಾವುದೇ ಕಾರಣಕ್ಕೂ ಈ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡಲೇಬೇಡಿ. ನೀವು ಮಾಡಿದರೆ 100% ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಈಗ ವಿಡಿಯೋಗೆ ಬಂದಿಲ್ಲ ಅಂದರೂ ಕೂಡ ಮುಂದೆ ಒಂದು ಏರ್ ಬಿಟ್ಟು 3 ವರ್ಷ ನಂತರ ಬಿಟ್ಟು ಕೂಡ ಬರ್ಬೋದು. ಅದಕ್ಕೋಸ್ಕರ ಹೇಳ್ತೇನೆ, ಸ್ವಲ್ಪ ಆ್ಯಕ್ಟಿವ್ ಆಗಿರಿ, ತುಂಬ ಡೇಂಜರ್ ಆಗಿದೆ, ಸೇಫ್ಟಿ ಆಗಿರಿ ಅಂತ ಇವತ್ತು ಮುಗಿಸ್ಕೊಂಡು ಮುಂಚೆ ಪ್ರತಿಯೊಬ್ಬ ಟೆಕ್ ಸಬ್ಸ್ಕ್ರೈಬರ್ಸ್ ಕೇಳ್ತೀನಿ. ಜೈ ನಂದು ಮಾತ್ರ ಮತ್ತೆ ಸಿಗ್ತೀನಿ ಎಲ್ಲರಿಗೆ. ಬಾಯ್.